ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯ ಬಂದದ್ದು ಸುಲಭವಾಗಿ ಅಲ್ಲ, ಅದನ್ನು ಕಾಪಾಡುತ್ತಿರುವುದು ಸುಲಭವಲ್ಲ. ನಮ್ಮ ಸೇನೆ, ನೌಕಾಪಡೆ, ವಾಯುಪಡೆಯ ಎಲ್ಲ ವೀರ ಯೋಧರಿಗೆ ಈ 80ನೇ ಸ್ವಾತಂತ್ರ್ಯ ದಿನದಂದು ಸಲಾಂ, ಜೈ ಹಿಂದ್. ಭಾರತೀಯ ವಾಯುಪಡೆಯ ಯುದ್ಧ ವಿಮಾನ ತರಬೇತಿ ವ್ಯವಸ್ಥೆಯನ್ನು ಮತ್ತಷ್ಟು ಆಧುನೀಕರಿಸುವ ನಿಟ್ಟಿನಲ್ಲಿ ಒಂದು ಬಹುದೊಡ್ಡ ಯೋಜನೆ ಇದೀಗ ಮುನ್ನೆಲೆಗೆ ಬಂದಿದೆ. ಭಾರತೀಯ ವಾಯುಪಡೆ ಅಂದರೆ IAF ಸುಮಾರು 150 ಸ್ಟೇಜ್ 3 ಜೆಟ್ ಟ್ರೈನರ್ ವಿಮಾನಗಳನ್ನು ಖರೀದಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿದೆ. ಈ ಹೊಸ ವಿಮಾನಗಳು ಈಗ ಭಾರತೀಯ ವಾಯುಪಡೆಯಲ್ಲಿರುವ BAE ಹಾಕ್ MK132 ತರಬೇತಿ ವಿಮಾನಗಳಿಗೆ ಬದಲಿಯಾಗಲಿವೆ. ರಕ್ಷಣಾ ಸಚಿವಾಲಯ ಈಗಾಗಲೇ ಈ ಯೋಜನೆಗಾಗಿ RFI ಅಂದರೆ ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಶನ್ ಅನ್ನು ಬಿಡುಗಡೆ ಮಾಡಿದ್ದು, ಭಾರತ ಮತ್ತು ವಿದೇಶಗಳಲ್ಲಿರುವ ವಿಮಾನ ತಯಾರಿಕಾ ಸಂಸ್ಥೆಗಳಿಂದ ಮಾಹಿತಿ ಮತ್ತು ಪ್ರಸ್ತಾವನೆಗಳನ್ನು ಪಡೆಯಲು ಮುಂದಾಗಿದೆ. ಈ ಯೋಜನೆಯ ಅಂದಾಜು ಮೌಲ್ಯ ಸುಮಾರು 15,000 ಕೋಟಿ ರೂಪಾಯಿಗಳು ಇರಬಹುದು ಎಂದು ರಕ್ಷಣಾ ವಲಯದ ವಿಶ್ಲೇಷಕರು ಅಂದಾಜಿಸಿದ್ದಾರೆ. ಹಾಗಾದರೆ ಈ 150 ವಿಮಾನಗಳು ಏಕೆ ಇಷ್ಟು ಮುಖ್ಯ? ಅದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಯುದ್ಧ ವಿಮಾನ ಪೈಲಟ್ ಗಳಿಗೆ ಕೊನೆಯ ಹಂತದ ತರಬೇತಿ. ಒಬ್ಬ ಯುವ ಪೈಲಟ್ ವಾಯುಪಡೆಯ ಯುದ್ಧ ವಿಮಾನಕ್ಕೆ ಸೇರುವ ಮೊದಲು ಹಲವು ಹಂತಗಳಲ್ಲಿ ತರಬೇತಿ ಪಡೆಯುತ್ತಾರೆ. ಆ ತರಬೇತಿಯ ಅಂತಿಮ ಮತ್ತು ಅತ್ಯಂತ ಮಹತ್ವದ ಹಂತಗಳಲ್ಲಿ ಒಂದೇ ಸ್ಟೇಜ್ 3 ತರಬೇತಿ. ಈ ಹಂತದಲ್ಲಿ ಪೈಲಟ್ಗಳು ಸಾಮಾನ್ಯ ತರಬೇತಿ ವಿಮಾನಗಳನ್ನು ಹಾರಿಸುವುದಕ್ಕಿಂತ ಮುಂದೆ ಹೋಗಿ ನಿಜವಾದ ಯುದ್ಧ ವಿಮಾನವನ್ನು ಹಾರಿಸುವ ಅನುಭವಕ್ಕೆ ಹತ್ತಿರವಾಗುವ ತರಬೇತಿಯನ್ನು ಪಡೆಯುತ್ತಾರೆ. ಅಂದರೆ ತರಬೇತಿ ಪಡೆಯುತ್ತಿರುವ ಪೈಲಟ್ಗಳು ಮುಂದೆ ರಫೇಲ್ ಜೆಟ್, ತೇಜಸ್ MK1A, Su-30 MKI ಮತ್ತು ಭವಿಷ್ಯದ AMCA ಸೇರಿದಂತೆ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ನಿರ್ವಹಿಸಲು ಸಿದ್ಧರಾಗಬೇಕು. ಆದ್ದರಿಂದ ಇಂತಹ ತರಬೇತಿಗಾಗಿ ಬಳಸುವ ವಿಮಾನವು ಅತ್ಯಾಧುನಿಕವಾಗಿರಬೇಕು. ಪ್ರಸ್ತುತ ಭಾರತೀಯ ವಾಯುಪಡೆಯ ಹಾಕ್ MK132 ವಿಮಾನಗಳು 2008 ರಿಂದ ಪೈಲಟ್ ತರಬೇತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಆದರೆ ಮುಂದಿನ ಪೀಳಿಗೆಯ ಯುದ್ಧ ವಿಮಾನಗಳ ಸಾಮರ್ಥ್ಯ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪೈಲಟ್ ತರಬೇತಿ ವ್ಯವಸ್ಥೆಯನ್ನು ಅದೇ ಮಟ್ಟಕ್ಕೆ ಕೊಂಡೊಯ್ಯುವ ಅಗತ್ಯ ಎದುರಾಗಿದೆ. ಹೊಸ ತರಬೇತಿ ವಿಮಾನಗಳಲ್ಲಿ ಯಾವ ಸಾಮರ್ಥ್ಯಗಳು ಇರಬೇಕು? IAF ನ RFI ನಲ್ಲಿ ಅತ್ಯಾಧುನಿಕ ತಾಂತ್ರಿಕ ಸಾಮರ್ಥ್ಯಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಅದರಲ್ಲೊಂದು ಪ್ರಮುಖ ಬೇಡಿಕೆ ಫ್ಲೈ ಬೈ ವೈರ್ ನಿಯಂತ್ರಣ ವ್ಯವಸ್ಥೆ. ಇದರ ಮೂಲಕ ಪೈಲಟ್ ನ ನಿಯಂತ್ರಣದ ಆದೇಶಗಳನ್ನು ಎಲೆಕ್ಟ್ರಾನಿಕ್ ವ್ಯವಸ್ಥೆಯ ಮೂಲಕ ವಿಮಾನದ ನಿಯಂತ್ರಣ ಮೇಲ್ಮೈಗಳಿಗೆ ಕಳುಹಿಸಲಾಗುತ್ತದೆ. ಇದರ ಜೊತೆಗೆ ಆಧುನಿಕ ಗ್ಲಾಸ್ ಕಾಕ್ಪಿಟ್ ಕೂಡ ಇರಬೇಕು. ಅಂದರೆ ಹಳೆಯ ಮಾದರಿಯ ಅನೇಕ ಪ್ರತ್ಯೇಕ ಮೀಟರ್ಗಳು ಮತ್ತು ಸೂಚಕಗಳ ಬದಲಿಗೆ ಪೈಲಟ್ಗೆ ಅಗತ್ಯವಿರುವ ಮಾಹಿತಿಯನ್ನು ಆಧುನಿಕ ಡಿಜಿಟಲ್ ಪರದೆಗಳ ಮೂಲಕ ನೀಡಲಾಗುತ್ತದೆ. ಇನ್ನೊಂದು ಪ್ರಮುಖ ಅವಶ್ಯಕತೆ 0 to 0 ಎಜೆಕ್ಷನ್ ಸೀಟ್. ಇದು ಅತ್ಯಂತ ಕಡಿಮೆ ಎತ್ತರದಲ್ಲಿದ್ದರೂ ಮತ್ತು ವಿಮಾನ ಸ್ಥಿರವಾಗಿ ನಿಂತಿದ್ದರೂ ಕೂಡ ತುರ್ತು ಪರಿಸ್ಥಿತಿಯಲ್ಲಿ ಪೈಲಟ್ ವಿಮಾನದಿಂದ ಸುರಕ್ಷಿತವಾಗಿ ಹೊರಬರಲು ಸಹಾಯ ಮಾಡುವ ವ್ಯವಸ್ಥೆಯಾಗಿದೆ. ತರಬೇತಿಯಲ್ಲೇ ಯುದ್ಧದ ವಾತಾವರಣ. ಇಲ್ಲಿನ ಮತ್ತೊಂದು ಅತ್ಯಂತ ಕುತೂಹಲಕಾರಿ ಅಂಶವೆಂದರೆ ಎಂಬೆಡೆಡ್ ವರ್ಚುವಲ್ ಏವಿಯಾನಿಕ್. ಇದರ ಮೂಲಕ ತರಬೇತಿ ವಿಮಾನದಲ್ಲಿಯೇ ನೈಜ ಯುದ್ಧ ವಿಮಾನಗಳಲ್ಲಿರುವಂತಹ ವಿವಿಧ ತಾಂತ್ರಿಕ ವ್ಯವಸ್ಥೆಗಳನ್ನು ಅನುಕರಿಸುವ ಸಾಮರ್ಥ್ಯವನ್ನು ಒದಗಿಸಲಾಗುತ್ತದೆ. ಅದರ ಜೊತೆಗೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಂದರೆ EW ಸೂಟ್ ವ್ಯವಸ್ಥೆಗಳಿಗೂ ಹೊಂದಾಣಿಕೆ ಇರಬೇಕು. ಇದರರ್ಥ ಪೈಲಟ್ಗಳು ಕೇವಲ ವಿಮಾನವನ್ನು ಹಾರಿಸುವುದನ್ನು ಮಾತ್ರ ಕಲಿಯುವುದಿಲ್ಲ, ಶತ್ರುವಿನ ರೆಡಾರ್, ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳು ಮತ್ತು ವಿವಿಧ ಯುದ್ಧ ಪರಿಸ್ಥಿತಿಗಳನ್ನು ಎದುರಿಸುವ ತರಬೇತಿಯನ್ನು ಪಡೆಯಬಹುದು. ಹೊಸ ವಿಮಾನಗಳು ಭಾರತದ ನಾವಿಕ್ ಉಪಗ್ರಹ ನ್ಯಾವಿಗೇಷನ್ ವ್ಯವಸ್ಥೆಯೊಂದಿಗೆ ಹೊಂದಾಣಿಕೆ ಹೊಂದಿರಬೇಕು ಎಂಬ ನಿರೀಕ್ಷೆಯೂ ಇದೆ. 360 ಡಿಗ್ರಿ ಸಿಮ್ಯುಲೇಟರ್ ಜೊತೆ ಸಂಪರ್ಕ. ಈ ಯೋಜನೆಯಲ್ಲಿರುವ ಅತ್ಯಾಧುನಿಕ ವ್ಯವಸ್ಥೆಗಳಲ್ಲಿ ಮತ್ತೊಂದು ಲೈವ್ ವರ್ಚುವಲ್ ಕನ್ಸ್ಟ್ರಕ್ಟಿವ್ ವ್ಯವಸ್ಥೆ. ಇದನ್ನು ಸರಳವಾಗಿ ಹೇಳುವುದಾದರೆ ಆಕಾಶದಲ್ಲಿ ಹಾರುತ್ತಿರುವ ನಿಜವಾದ ತರಬೇತಿ ವಿಮಾನವನ್ನು ನೆಲದಲ್ಲಿರುವ ಅತ್ಯಾಧುನಿಕ ಸಿಮ್ಯುಲೇಟರ್ಗಳು ಮತ್ತು ಕೃತಕ ಯುದ್ಧ ಪರಿಸರದೊಂದಿಗೆ ಸಂಪರ್ಕಿಸುವ ವ್ಯವಸ್ಥೆ. ಇದರಿಂದ ಪೈಲಟ್ಗಳು ನೈಜ ಹಾರಾಟದ ಸಮಯದಲ್ಲೇ ವಿವಿಧ ಕೃತಕ ಯುದ್ಧ
ಪರಿಸ್ಥಿತಿಗಳನ್ನು ಅಭ್ಯಾಸ ಮಾಡಬಹುದು. ಉದಾಹರಣೆಗೆ ಬಿಯಾಂಡ್ ವಿಜುವಲ್ ರೇಂಜ್ ಅಂದರೆ ಕಣ್ಣಿಗೆ ಕಾಣದ ದೂರದಲ್ಲಿರುವ ಗುರಿಗಳ ವಿರುದ್ಧ ಕ್ಷಿಪಣಿ ಕಾರ್ಯಾಚರಣೆ, ರಡಾರ್ ಬಳಕೆ ಮತ್ತು ವಿವಿಧ ಯುದ್ಧ ತಂತ್ರಗಳನ್ನು ಅಭ್ಯಾಸ ಮಾಡಲು ಸಾಧ್ಯವಾಗುತ್ತದೆ. ಇಂತಹ ವ್ಯವಸ್ಥೆಯಿಂದ ತರಬೇತಿ ಪಡೆಯುವ ಪೈಲಟ್ಗಳಿಗೆ ನಿಜವಾದ ಯುದ್ಧ ವಿಮಾನಕ್ಕೆ ವರ್ಗಾವಣೆಯಾಗುವ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ಅನುಭವ ದೊರೆಯುತ್ತದೆ. ಭಾರತಕ್ಕೆ ಇದರಿಂದ ಮತ್ತೊಂದು ದೊಡ್ಡ ಲಾಭ ಸ್ನೇಹಿತರೆ. ಈ ಯೋಜನೆ ಕೇವಲ 150 ವಿಮಾನಗಳನ್ನು ಖರೀದಿಸುವ ಯೋಜನೆಯಾಗಿ ಉಳಿಯುವುದಿಲ್ಲ. ಇದು ಭಾರತದ ದೇಶೀಯ ವಿಮಾನೋದ್ಯಮ ಮತ್ತು ರಕ್ಷಣಾ ಉತ್ಪಾದನಾ ಕ್ಷೇತ್ರಕ್ಕೆ ದೊಡ್ಡ ಅವಕಾಶವಾಗಬಹುದು. ಈ RFI ನಲ್ಲಿ ಬೈ ಇಂಡಿಯನ್ ಅಥವಾ ಅದಕ್ಕಿಂತ ಹೆಚ್ಚಿನ ಆದ್ಯತೆಯ ದೇಶೀಯ ಉತ್ಪಾದನಾ ವ್ಯವಸ್ಥೆಗೆ ಒತ್ತು ನೀಡಲಾಗಿದೆ ಎಂದು ವರದಿಯಾಗಿದೆ. ಅಂದರೆ ವಿದೇಶಿ ಕಂಪನಿಗಳು ಕೇವಲ ಸಿದ್ಧವಾಗಿರುವ ವಿಮಾನಗಳನ್ನು ಭಾರತಕ್ಕೆ ತಂದುಕೊಟ್ಟರೆ ಸಾಕಾಗುವುದಿಲ್ಲ. ಭಾರತದಲ್ಲಿಯೇ ವಿಮಾನಗಳ ಉತ್ಪಾದನೆ, ಬಿಡಿಭಾಗಗಳ ತಯಾರಿಕೆ, ತಾಂತ್ರಿಕ ಸಾಮರ್ಥ್ಯಗಳ ಅಭಿವೃದ್ಧಿ ಮತ್ತು ಪೂರೈಕೆ ಸರಪಳಿಯ ನಿರ್ಮಾಣಕ್ಕೆ ಸ್ಪಷ್ಟ ಯೋಜನೆಯನ್ನು ನೀಡಬೇಕಾಗಬಹುದು. ಇದರಿಂದ ಭಾರತೀಯ ಕೈಗಾರಿಕೆಗಳಿಗೆ ಹೆಚ್ಚಿನ ತಂತ್ರಜ್ಞಾನ ಸಿಗುವ ಸಾಧ್ಯತೆ ಇದೆ. ಅದೇ ಸಮಯದಲ್ಲಿ ವಿಮಾನಗಳ ನಿರ್ವಹಣೆ, ಏವಿಯಾನಿಕ್ಸ್, ಇಂಜಿನಿಯರಿಂಗ್ ಮತ್ತು ಅತ್ಯಾಧುನಿಕ ಉತ್ಪಾದನಾ ಸಾಮರ್ಥ್ಯಗಳಲ್ಲಿಯೂ ದೇಶದ ಪರಿಣತಿ ಹೆಚ್ಚಾಗಬಹುದು. ಹಾಗಾದರೆ ಸ್ಪರ್ಧೆಯಲ್ಲಿ ಯಾರು? ಈ ಮಹತ್ವದ ಒಪ್ಪಂದಕ್ಕಾಗಿ ಹಲವಾರು ದೇಶೀಯ ಮತ್ತು ವಿದೇಶಿ ವಿಮಾನಗಳು ಸ್ಪರ್ಧೆಗೆ ಬರುವ ಸಾಧ್ಯತೆ ಇದೆ. ಮೊದಲ ಪ್ರಮುಖ ಅಭ್ಯರ್ಥಿ HAL ನ HLFT-42 ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಅಂದರೆ HAL ಅಭಿವೃದ್ಧಿಪಡಿಸುತ್ತಿರುವ ಹಿಂದೂಸ್ತಾನ್ ಲೀಡ್ ಇನ್ ಫೈಟರ್ ಟ್ರೈನರ್ ಇದಾಗಿದೆ. HLFT-42 ವನ್ನು 2023ರ ಏರೋ ಇಂಡಿಯಾ ಪ್ರದರ್ಶನದಲ್ಲಿ ಮಾದರಿ ರೂಪದಲ್ಲಿ ಪ್ರದರ್ಶಿಸಲಾಗಿತ್ತು. ಇದು ಅತ್ಯಾಧುನಿಕ ವೇಗದ ಮತ್ತು ಯುದ್ಧ ವಿಮಾನ ತರಬೇತಿಗೆ ಸೂಕ್ತವಾದ ಸೂಪರ್ ಸೋನಿಕ್ ಅಡ್ವಾನ್ಸ್ಡ್ ಟ್ರೈನರ್ ಆಗಿ ಅಭಿವೃದ್ಧಿಪಡಿಸುವ ಉದ್ದೇಶ ಹೊಂದಿದೆ. ಮುಖ್ಯವಾಗಿ ಇದು ಕೇವಲ ತರಬೇತಿ ವಿಮಾನವಾಗಿರದೆ ಅಗತ್ಯವಿದ್ದರೆ ಯುದ್ಧ ಸಾಮರ್ಥ್ಯಗಳನ್ನು ಹೊಂದುವ ರೀತಿಯಲ್ಲಿ ವಿನ್ಯಾಸಗೊಳಿಸುವ ಗುರಿಯೂ ಇದೆ. ವಿದೇಶಿ ವಿಮಾನಗಳಿಗೂ ಅವಕಾಶ. ವಿದೇಶಿ ಕಂಪನಿಗಳ ಪೈಕಿ ಬೋಯಿಂಗ್ ಕಂಪನಿಯ ಸಾಪ್ T-7 ರೆಡ್ ಹಾಕ್ ಪ್ರಮುಖ ಅಭ್ಯರ್ಥಿಗಳಲ್ಲಿ ಒಂದಾಗಬಹುದು. ಅಮೆರಿಕ ಮತ್ತು ಸ್ವೀಡನ್ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಿರುವ T-7 ಅನ್ನು ಮುಂದಿನ ಪೀಳಿಗೆಯ ಯುದ್ಧ ವಿಮಾನದ ಪೈಲಟ್ ತರಬೇತಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಮತ್ತೊಂದು ಪ್ರಮುಖ ಆಯ್ಕೆ ದಕ್ಷಿಣ ಕೊರಿಯಾದ KAI T-50 ಗೋಲ್ಡನ್ ಈಗಲ್. T-50 ಈಗಾಗಲೇ ಯುದ್ಧ ವಿಮಾನ ಪೈಲಟ್ ತರಬೇತಿ ಕ್ಷೇತ್ರದಲ್ಲಿ ಗಮನ ಸೆಳೆದಿರುವ ವಿಮಾನವಾಗಿದೆ. ಇದರ ಜೊತೆಗೆ ಇಟಲಿಯ ಲಿಯನಾರ್ಡೋ M346 ಮಾಸ್ಟರ್ ಮತ್ತು ರಷ್ಯಾದ ಯಕೋವ್ಲೆವ್ Yak-130 ಕೂಡ ಈ ಸ್ಪರ್ಧೆಯಲ್ಲಿ ಆಸಕ್ತಿ ತೋರಿಸುವ ಸಾಧ್ಯತೆ ಇರುವ ವಿಮಾನಗಳಾಗಿವೆ. ಹೀಗಾಗಿ ಭಾರತಕ್ಕೆ ದೇಶೀಯ ಮತ್ತು ವಿದೇಶಿ ಎರಡೂ ಆಯ್ಕೆಗಳ ನಡುವೆ ಸ್ಪರ್ಧಾತ್ಮಕ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ. IAF ಬಿಡುಗಡೆ ಮಾಡಿರುವ RFIಗೆ ವಿಮಾನ ತಯಾರಕರು ತಮ್ಮ ಪ್ರತಿಕ್ರಿಯೆಗಳನ್ನು ಸಲ್ಲಿಸಲು 2026ರ ಅಕ್ಟೋಬರ್ 5ರವರೆಗೆ ಸಮಯವಿದೆ. ಈ ಮಾಹಿತಿಯನ್ನು ಪರಿಶೀಲಿಸಿದ ನಂತರ ಭಾರತೀಯ ವಾಯುಪಡೆ ತನ್ನ ಅಂತಿಮ ತಾಂತ್ರಿಕ ಅವಶ್ಯಕತೆಗಳನ್ನು ನಿಗದಿಪಡಿಸುವ ಸಾಧ್ಯತೆ ಇದೆ. ಅದಾದ ನಂತರ 2027ರ ಡಿಸೆಂಬರ್ ವೇಳೆಗೆ ಅಧಿಕೃತ ಮತ್ತು ಬದ್ಧವಾದ RFP ಅಂದರೆ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಹೊರಡಿಸುವ ಗುರಿ ಹೊಂದಲಾಗಿದೆ. ಅದರ ನಂತರ ಆಯ್ಕೆಯಾಗುವ ವಿಮಾನಗಳನ್ನು ವಿವಿಧ ಹಂತಗಳಲ್ಲಿ ಪರೀಕ್ಷಿಸಲಾಗುತ್ತದೆ. ಈ ಪರೀಕ್ಷೆಗಳು ನೋ ಕಾಸ್ಟ್ ಮತ್ತು ನೋ ಕಮಿಟ್ಮೆಂಟ್ ಆಧಾರದ ಮೇಲೆ ನಡೆಯುವ ಸಾಧ್ಯತೆ ಇದೆ. ಅಂದರೆ ವಿಮಾನದ ತಯಾರಕರು ಮತ್ತು ವಿಮಾನಗಳನ್ನು ಪರೀಕ್ಷೆಗೆ ಒದಗಿಸಬೇಕು ಮತ್ತು ಆ ಪರೀಕ್ಷೆಯ ಆಧಾರದ ಮೇಲೆ ಭಾರತೀಯ ವಾಯುಪಡೆ ಅಂತಿಮವಾಗಿ ಸೂಕ್ತ ವಿಮಾನವನ್ನು ಆಯ್ಕೆ ಮಾಡಲಿದೆ. ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಗರಿಷ್ಠ 60 ತಿಂಗಳುಗಳ ಒಳಗೆ ಹೊಸ ವಿಮಾನಗಳ ವಿತರಣೆ ಆರಂಭವಾಗಬೇಕೆಂಬ ಗುರಿಯೂ ಇದೆ. ಒಟ್ಟಿನಲ್ಲಿ ನೋಡಿದರೆ ಭಾರತೀಯ ವಾಯುಪಡೆಯ ಈ ಸುಮಾರು 150 ಸ್ಟೇಜ್ 3 ಜೆಟ್ ಟ್ರೈನರ್ ಯೋಜನೆ ಕೇವಲ ಹಳೆಯ ಹಾಕ್ ವಿಮಾನಗಳನ್ನು ಬದಲಿಸುವ ಕಾರ್ಯಕ್ರಮವಲ್ಲ. ಇದು ಭಾರತದ ಭವಿಷ್ಯದ ಯುದ್ಧ ವಿಮಾನದ ಪೈಲಟ್ಗಳನ್ನು ಸಿದ್ಧಪಡಿಸುವ ಸಂಪೂರ್ಣ ತರಬೇತಿ ವ್ಯವಸ್ಥೆಯನ್ನು ಆಧುನೀಕರಿಸುವ ಮಹತ್ವದ ಹೆಜ್ಜೆಯಾಗಿದೆ. ಮುಂದಿನ ವರ್ಷಗಳಲ್ಲಿ ಭಾರತೀಯ ವಾಯುಪಡೆಯಲ್ಲಿರುವ ರಫೇಲ್, ತೇಜಸ್ MK-1A, Su-30 MKI ಮತ್ತು ಭವಿಷ್ಯದ AMCA ರೀತಿಯ
ಅತ್ಯಾಧುನಿಕ ಯುದ್ಧ ವಿಮಾನಗಳ ಸಂಖ್ಯೆ ಮತ್ತು ಸಾಮರ್ಥ್ಯ ಹೆಚ್ಚಾಗುವ ಸಂದರ್ಭಗಳಲ್ಲಿ ಅವುಗಳನ್ನು ಹಾರಿಸುವ ಪೈಲಟ್ಗಳ ತರಬೇತಿಯು ಅದೇ ಮಟ್ಟದಲ್ಲಿರಬೇಕಾಗುತ್ತದೆ. ಅದಕ್ಕಾಗಿ ಅತ್ಯಾಧುನಿಕ ತರಬೇತಿ ವಿಮಾನಗಳು, ಡಿಜಿಟಲ್ ಕಾಕ್ಪಿಟ್, ಫ್ಲೈ ಬೈ ವೈರ್, ಎಲೆಕ್ಟ್ರಾನಿಕ್ ವಾರ್ಫೇರ್, ಆಧುನಿಕ ರೆಡಾರ್ಗಳ ತರಬೇತಿ, ಲೈವ್ ವರ್ಚುವಲ್ ಕನ್ಸ್ಟ್ರಕ್ಟಿವ್ ವ್ಯವಸ್ಥೆ ಮತ್ತು ನೈಜ ಯುದ್ಧ ಪರಿಸ್ಥಿತಿಗಳನ್ನು ಅನುಕರಿಸುವ ತರಬೇತಿ ಸಾಮರ್ಥ್ಯಗಳು ಅತ್ಯಂತ ಮಹತ್ವ ಪಡೆಯುತ್ತವೆ. ದೇಶೀಯ HAL HLFT-42ಗೆ ಅವಕಾಶ ಸಿಗುತ್ತದೆಯೇ ಅಥವಾ ಬೋಯಿಂಗ್ ನ ಸಾಪ್ T-7, KAI T-50, M346 ಅಥವಾ ರಷ್ಯಾದ ಯಾಕ್ 130 ನಂತಹ ವಿದೇಶಿ ವಿಮಾನಗಳು ಸ್ಪರ್ಧೆಯಲ್ಲಿ ಮೇಲುಗೈ ಸಾಧಿಸುತ್ತವೆಯೇ? ಅಂತಿಮ ನಿರ್ಧಾರ ತಾಂತ್ರಿಕ ಪರೀಕ್ಷೆಗಳು, ಕಾರ್ಯಕ್ಷಮತೆ, ವೆಚ್ಚ, ದೇಶೀಯ ಉತ್ಪಾದನೆ ಮತ್ತು ತಂತ್ರಜ್ಞಾನಗಳ ವರ್ಗಾವಣೆಯಂತಹ ಹಲವು ಅಂಶಗಳ ಮೇಲೆ ಅವಲಂಬಿತವಾಗಿರಲಿದೆ. ಆದರೆ ಒಂದು ವಿಷಯ ಸ್ಪಷ್ಟ: ಭಾರತದ ಭವಿಷ್ಯದ ಯುದ್ಧ ವಿಮಾನ ಪೈಲಟ್ಗಳಿಗೆ ಇನ್ನಷ್ಟು ಅತ್ಯಾಧುನಿಕ ತರಬೇತಿ ನೀಡುವತ್ತ ಭಾರತೀಯ ವಾಯುಪಡೆ ದೊಡ್ಡ ಹೆಜ್ಜೆ ಇಡುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.